ಅದೇ ಹಲೋ ಸರ್, ಡೆವಲಪ್ಮೆಂಟ್ ಆಗೋದ್ರಲ್ಲಿ ಒಂದು ಮಾತಿಲ್ಲ ಅಂತ ನಾನು ಈ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ. गलत के खिलाफ नहीं सुनेंगी. We the youths have the power to say no, which not have the millennials. So ಶಾಂತವಾಗಿ ಎಲ್ಲರೂ ಆ ಘಟನೆಯನ್ನು ಖಂಡಿಸಿ ನಮ್ಮ ನಾಯಕರಾದಂತಹ ಶ್ರೀ ರಾಹುಲ್ ಗಾಂಧೀಜಿಯವರು ಕಟ್ಲಿಕ್ಕೆ ಹೋಗ್ತಾ ಇದೀವಿ. ಅದರ ಜೊತೆಲಿ ನಾವೆಲ್ಲರೂ ಹೇಳಿ ಏನದು ಎಲ್ಲರೂ ಕೇಳ್ತಾ ಇದ್ದೀನಿ, ಅದು ಯಾವುದದು? ಛಾತ್ರೋಂ ಕಿ ಗೂಂಜ್ ಅಂತೇಳಿ ಒಂದು ಕೂಗನ್ನ ಇವತ್ತು ರಾಹುಲ್ ಗಾಂಧಿ ಅವರು ಈ ದೇಶದಲ್ಲಿ ಕೊಟ್ಟಿದ್ದಾರೆ. ಎಲ್ಲೋ ಒಂದ್ ಕಡೆ ನಾವು ಮೇ 21ನೇ ತಾರೀಕು ಎಲ್ಲರೂ ನಾವು ನೆನಪಾಡ್ಕೋಬೇಕಾಗ್ತದೆ ಬಂಧುಗಳೇ. ಮೇ 21ನೇ ತಾರೀಕು ಏನು ನೀಟ್ ಪರೀಕ್ಷೆ ಬರಬೇಕಾದಂತ 22 ಲಕ್ಷ 23 ಲಕ್ಷ ಮಕ್ಕಳು 1 ವರ್ಷ 1.5 ವರ್ಷದಿಂದ ಅವರ ಪ್ರಯತ್ನ ಅವರ ಶ್ರಮ ಮಾಡಿ ಕೋಚಿಂಗ್ ಕ್ಲಾಸಸ್ಗೆ ಹೋಗಿ ಸಾವಿರಾರು ಏನು ಕೋಟಿ, ಇವತ್ತು 1,32,000 ಕೋಟಿಯನ್ನ ಇಡೀ 22 ಲಕ್ಷ 23 ಲಕ್ಷ ಮಕ್ಕಳು ಅವರ ತಂದೆ ತಾಯಿಗಳು ಖರ್ಚು ಮಾಡಿದ್ದಾರೆ ಅವ್ರ ಕೋಚಿಂಗ್ಗೋಸ್ಕರ. ಆ 1 ವರ್ಷ ಶ್ರಮ ಪಟ್ಟಿದ್ದಂತ ಮಕ್ಕಳಿಗೆ ಏನ್ ಕೊಟ್ಟರು ನಮ್ಮ ಬಿಜೆಪಿ ಸರ್ಕಾರ? ಪೇಪರ್ ಸೋರಿಕೆ ಕೊಟ್ಟಿದ್ದಾರೆ, ಹೌದಾ ಇಲ್ಲ? ಮಕ್ಕಳನ್ನ ನಾನು ಕೇಳಕ್ ಬಯಸ್ತಾ ಇದ್ರಿ, ಇವತ್ತು ಏನ್ ಕೊಟ್ಟಿದ್ದಾರೆ? ಪೇಪರ್ ಲೀಕ್. ಅದು 21ನೇ ತಾರೀಕಿನ ಆಗಿತ್ತು, ಮೇ 21ನೇ ತಾರೀಕು ಆಗಿತ್ತು. ಆಗ ಇಡೀ ರಾಜ್ಯದಲ್ಲೇ ಇಡೀ ದೇಶದಲ್ಲಿ ಒಂದು ಸಂಚಲನ ಮೂಡಿಸಿತ್ತು. ಯಾವ ಈ ಪೇಪರ್ ಲೀಕ್ ವಿರುದ್ಧ ರಾಹುಲ್ ಗಾಂಧಿ ಅವರು ಈ ಒಂದು ಛಾತ್ರೋಂ ಕಿ ಗೂಂಜ್ ಅಂತೇಳಿ ಶುರು ಮಾಡಿ ಎಲ್ಲಾ ಕಡೆನೂ ಮೊದಲನೇದಾಗಿ ರಾಜಸ್ಥಾನ್ ಕೋಟಾದಲ್ಲಿ ಅವರು ಈ ಒಂದು ಸಮಾವೇಶವನ್ನ ಮಾಡಿದ್ರು. ಕಟ್ಟಬೇಕಂತೇಳಿ ಇವತ್ತು ನಾವು ನಿಮ್ ಜೊತೆಲಿ ನಿಂತಿದ್ದೀವಿ ಬಂಧುಗಳೇ. ಹಾಗಾಗಿ ಇವತ್ತು ಆ ಒಂದು ನೀಟ್ ಪರೀಕ್ಷೆ ಯಾವತ್ತು ಲೀಕ್ ಆಯ್ತು, ಮರು ಪರೀಕ್ಷೆ ನೀಟ್ ಮತ್ತೆ ಪುನಃ ಪರೀಕ್ಷೆ ಅಂತೇಳಿ ರೀ ಎಕ್ಸಾಮ್ ಅಂತೇಳಿ ಜೂನ್ 22ನೇ ತಾರೀಕು ಇಟ್ಟಿದ್ರು. ಯಾರನ್ನ ಒಬ್ಬರನ್ನ ಕ್ಷಮೆ ಕೇಳಿದ್ರ? ಧರ್ಮೇಂದ್ರ ಪ್ರಧಾನ್ ಅವರು ಕ್ಷಮೆ ಕೇಳಿದ್ರ ಈ ಮಕ್ಕಳಿಗೆ, ಆ ಪೋಷಕರಿಗೆ, ಆ ತಂದೆ ತಾಯಿಗೆ ಯಾರನ್ನ ಏನು ಕ್ಷಮೆ ಕೇಳಿದ್ರ? ಕೇಳಿಲ್ಲ. ಮೋದಿ ಅವರು ಏನ್ ಮಾಡ್ತಾರೆ? ಪರೀಕ್ಷಾ ಪೇ ಚರ್ಚಾ ಅಂತ ಮಾಡ್ತಾರೆ. ಏನ್ ಮಾಡ್ತಾರೆ? ಪರೀಕ್ಷಾ ಪೇ ಚರ್ಚಾ ಅಂತ ಮಾಡ್ತಾರೆ. ಬಟ್ ಲೀಕ್ ಬಗ್ಗೆ, ಪೇಪರ್ ಲೀಕ್ ಬಗ್ಗೆ ಒಂದು ಏನು ವಿಷಯ ಬಗ್ಗೆ ಅದ್ರ ಬಗ್ಗೆ ಮಾತಾಡಿಲ್ಲ ಅವರು. ಮಾತಾಡಿದ್ರ ಅವರು? ಮಾತಾಡಿಲ್ಲ. ಯಾಕೆ ಮಾತಾಡಿಲ್ಲ ಅಂತ ನಾವು ಕೇಳ್ಬೇಕಾಗ್ತದೆ ಇವತ್ತು. ಯಾಕಂತಂದ್ರೆ ಬಂಧುಗಳೇ, ಏನು ಅವ್ರ ತಪ್ಪುಗಳನ್ನ ಯಾವ ರೀತಿ ಅವರು ಮುಚ್ಚಾಕಕ್ಕೆ ಪ್ರಯತ್ನ ಪಟ್ಟರು ಅಂತೇಳಿ ಇವತ್ತು ನಾವೆಲ್ಲ ಇಡೀ ದೇಶದಲ್ಲಿ ತೋರಿಸ್ಬೇಕಾಗಿತ್ತೆ. 22 ಮಕ್ಕಳು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಹೌದಾ ಇಲ್ಲ? ಒಪ್ತಿರಲ್ಲ ಅದಕ್ಕೆ. ಬಟ್ ಸರ್ಕಾರ ಏನಂತದೆ? ಇಲ್ಲ, ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ, ಅವ್ರು ಯಾವುದೋ ಬೇರೆ ಕಾರಣದಿಂದ ಸತ್ತಿದ್ದಾರೆ ಅಂತಂತಾರೆ. ಇದು ಹೃದಯ ಅಂತ ಸರ್ಕಾರನ ಅಂತ ಕೇಳಕ್ ಬಯಸ್ತಾ ಇದೀನಿ ನಮ್ಮ ಮಕ್ಕಳ ಹತ್ರ. ಏನಮ್ಮ ಈ ಸರ್ಕಾರಕ್ಕೆ ಹೃದಯ ಇದೆಯಾ ಅಂತ ನಾನು ಕೇಳಕ್ ಬಯಸ್ತಾ ಇದ್ದೀನಿ. 22 ಮಕ್ಕಳು ಸೂಸೈಡ್ ಮಾಡಿದ್ದಾರೆ, ಮಾಡ್ಕೊಂಡಿದ್ದಾರೆ. ಇಲ್ಲ, ಎಲ್ಲರೂ ಒಪ್ತಿರಿಲ್ಲ, ಕೈ ಎತ್ತಿರಿ ಎಲ್ಲರೂ. ಆದ್ರೆ ಏನಂತಾರೆ ಸರ್ಕಾರ? ನಿರ್ಲಕ್ಷ್ಯ ತೋರಿಸ್ತಾ ಇದೆ. ನಾವು ರೀ ಎಕ್ಸಾಮ್ ಮಾಡ್ತಾ ಇದೀವಿ, ನಾವು ಏನು ಮಕ್ಕಳಿಗೆ ಮುಂದಿನ ಭವಿಷ್ಯ ನಾವು ಕಟ್ತೀವಿ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಎಚ್ಚೆತ್ತುಕೊಂಡು ಏನ್ ಇಡೀ ದೇಶದಲ್ಲಿ ಛಾತ್ರೋಂ ಕಿ ಗೂಂಜ್ ಅಂತೇಳಿ ನಮ್ಮ ಮಕ್ಕಳಿಗೆ ಒಂದು ಭವಿಷ್ಯವನ್ನ ನಾವು ಕಟ್ಲಿಕ್ಕೆ ಹೋಗ್ಬೇಕು, ನಾವು ಅವ್ರ ಜೊತೆಲಿ ನಿಂದಿರಬೇಕು ಅಂತೇಳಿ ದೇಶಾದ್ಯಂತ ಈ ಚಳುವಳಿಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಕಳೆದ 25 ದಿವಸದಿಂದ ಅವರು ಈ ಮಕ್ಕಳ ಭವಿಷ್ಯಕ್ಕೋಸ್ಕರ ಬಂಧುಗಳೇ. ಹಾಗಾಗಿ ನಾವೆಲ್ಲರೂ